ನವರಾತ್ರಿಯ 3ನೇ ದಿನ ಚಂದ್ರಘಂಟಾದೇವಿ ಮಹಿಮೆ. ದೇವಿ ನವರಾತ್ರಿಯ 3ನೇ ದಿನ ದುರ್ಗಾದೇವಿಯ ರೂಪ ಚಂದ್ರಘಂಟ. ಓಂ ಮಾತಾ ಚಂದ್ರಘಂಟಾಯೇ ನಮಃ. ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಓಂ ದೇವಿ ಚಂದ್ರಘಂಟಾಯೇ ನಮಃ. ನವರಾತ್ರಿಯ 3ನೇ ದಿನದಲ್ಲಿ ದುರ್ಗಾದೇವಿಯನ್ನು ಚಂದ್ರಘಂಟ ಎಂಬ ನಾಮರೂಪದಲ್ಲಿ ನಾವು ಆರಾಧನೆಯನ್ನು ಉಪಾಸನೆಯನ್ನು ಮಾಡುವಂತಹ ಪವಿತ್ರವಾದ ಕ್ಷಣಗಳು. ಈ ರೂಪ ಪಾರ್ವತಿ ತನ್ನ ಮತ್ತೊಂದು ಆವಿರ್ಭಾವವಾದದ್ದು. ದಕ್ಷಯಜ್ಞದಲ್ಲಿ ತನ್ನನ್ನು ತಾನು ಆಹುತಿ ಮಾಡಿಕೊಂಡಂತಹ ಸತಿ ದಾಕ್ಷಾಯಿಣಿ ಮತ್ತೆ ಪರ್ವತರಾಜನ ಮಗಳಾಗಿ ಮೇನಾದೇವಿ ಮತ್ತು ಹಿಮವಂತನ ಮಗಳು ಪಾರ್ವತಿಯಾಗಿ ಬಂದಾಗ ಅದೇ ದುರ್ಗೆ ಚಂದ್ರಘಂಟ ರೂಪದಲ್ಲಿ ಬರುತ್ತಾಳೆ. ಇದು ಶಿವನನ್ನು ವಿವಾಹವಾಗುವ ಸಂದರ್ಭ. 2ನೇ ದಿನ ಬ್ರಹ್ಮಚಾರಿಣಿ ಶಿವನನ್ನು ಒಲಿಸಿಕೊಂಡಿದ್ದಾಯಿತು. ಇಂದು 3ನೇ ದಿನ ಶಿವನನ್ನು ವಿವಾಹವಾಗುವಂತಹ ಸಂದರ್ಭ. ಚಂದ್ರಘಂಟ ಎಂದರೆ ಅರ್ಧಚಂದ್ರಾಕಾರದಲ್ಲಿ ಹಣೆಗೆ ಸಿಂಧೂರವನ್ನು ಇಟ್ಟುಕೊಂಡು ಮತ್ತು ಅದು ಘಂಟೆಯ ರೂಪದಲ್ಲಿ ಹಣೆಯಲ್ಲಿ ಇದ್ದುದರಿಂದ ಚಂದ್ರಘಂಟ ಎಂದು ಕರೆಯುತ್ತಾರೆ. ದುರ್ಗೆಯ ಈ ರೂಪಕ್ಕೆ ಚಂದ್ರಘಂಟ ಎಂಬ ಹೆಸರು. ಚಂದ್ರಘಂಟಾದೇವಿಯ ವೈಶಿಷ್ಟ್ಯಗಳು ಕೂಡ ಬಹಳ ವಿಶೇಷವಾದದ್ದು. ದುರ್ಗಾದೇವಿಯ ಈ ಚಂದ್ರಘಂಟ ರೂಪ ಅತ್ಯಂತ ಶಾಂತಿಯುತ ಮತ್ತು ಪರೋಪಕಾರಿ. ಚಂದ್ರಘಂಟಾದೇವಿಯ ಬಾಹ್ಯರೂಪ ಬಹಳ ವಿಶೇಷವಾಗಿದ್ದು ಶಕ್ತಿಯ ಪ್ರದರ್ಶನವಾದರೂ ಕೂಡ ಇಲ್ಲಿ ಆಕೆ ಭಕ್ತರಿಗೆ ಅಭಯವನ್ನು ನೀಡುತ್ತಾ ಶಾಂತಿಯನ್ನು ನೀಡುತ್ತಿರುತ್ತಾಳೆ. ರಾಕ್ಷಸರ ಸಂಹಾರಕ್ಕಾಗಿ ಚಂದ್ರಘಂಟ ರೂಪವನ್ನು ಧರಿಸಿದ್ದಳು ಎಂದು ಕೆಲವು ಉಲ್ಲೇಖಗಳು ಹೇಳುತ್ತವೆ. ಚಂದ್ರಘಂಟ ವಾಸ್ತವವಾಗಿ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರ ಶಕ್ತಿಗಳು ಸೇರಿವೆ ಎಂಬುದು. ಕೈಯಲ್ಲಿ ಖಡ್ಗ, ತ್ರಿಶೂಲ, ಬಿಲ್ಲು, ಗದೆ, ಅವಳ ಹಣೆ ಮೇಲೆ ಅರ್ಧಚಂದ್ರ, ಘಂಟಾಕೃತಿಯ ಸಿಂಧೂರ. ಶತ್ರುಗಳಿಗೆ ಭಯಂಕರ ರೂಪವಾದರೂ ಕೂಡ ಭಕ್ತರಿಗೆ ತುಂಬ ಶಾಂತ ಮತ್ತು ಕರುಣೆಯ ರೂಪವಾಗಿದೆ. ಈ ತಾಯಿ ದುರ್ಗೆಯನ್ನು ಚಂದ್ರಘಂಟ ಎಂದು ಸ್ಮರಣೆಯನ್ನು ಮಾಡುವುದರಿಂದ ಅತ್ಯಂತ ಫಲಪ್ರದದ ಜೊತೆಗೆ ಸಾಧಕನ ಎಲ್ಲ ದುಃಖಗಳು, ನೋವುಗಳು ದೂರವಾಗಿ ಅವನು ನಿರ್ಭೀತನಾಗ್ತಾನೆ, ಧೈರ್ಯಶಾಲಿ ಆಗ್ತಾನೆ. ವಿಶೇಷವಾಗಿ ಆ ದೇವಿಯನ್ನು ಚಂದ್ರಘಂಟ ರೂಪದಲ್ಲಿ ಆರಾಧಿಸುವುದರಿಂದ ವ್ಯಕ್ತಿಯ ಮುಖ, ಕಣ್ಣು ಮತ್ತು ದೇಹದ ಇತರ ಭಾಗಗಳೆಲ್ಲವೂ ಧನಾತ್ಮಕ ಶಕ್ತಿಯನ್ನು ಹೊಂದುತ್ತವೆ. ಜೊತೆಗೆ ಬುದ್ಧಿ ಮತ್ತು ಜ್ಞಾನ ಕೂಡ ಹೆಚ್ಚುತ್ತವೆ. ಹೊಸದಾಗಿ ವಿವಾಹವಾದ ಸ್ವರೂಪವನ್ನು ದುರ್ಗಾದೇವಿ ಚಂದ್ರಘಂಟ ರೂಪದಲ್ಲಿ ತೋರಿಸ್ತಾ ಇದ್ದಾಳೆ. ದೇವಿ ಬ್ರಹ್ಮಚಾರಿಣಿ ಸ್ವರೂಪದಲ್ಲಿ ಕಠಿಣ ಘೋರ ತಪಸ್ಸನ್ನಾಚರಿಸಿದ ಬಳಿಕ ಶಿವನನ್ನು ಒಲಿಸಿ ವಿವಾಹವಾಗಲು ಒಪ್ಪಿಸಿದಾಗ ಶಿವ ಆಕೆಯ ತಂದೆ ಹಿಮವಂತನ ಮನೆಗೆ ಬರುತ್ತಾನೆ. ಆ ಮನೆಯಲ್ಲಿ ಮದುವೆಯ ಎಲ್ಲ ಏರ್ಪಾಡು ಕೂಡ ನಡೀತಾ ಇರುತ್ತೆ. ಸ್ಮಶಾನವಾಸಿಯಾಗಿದ್ದ ಶಿವ ಸೀದಾ ಹೇಗೆ ಇದ್ದನೋ ಹಾಗೆ ಬಂದುಬಿಡ್ತಾನೆ. ತನ್ನ ಭಯಂಕರ ರೂಪದಲ್ಲಿ ತನ್ನ ಗಣಗಳ ಜೊತೆ ಮೆರವಣಿಗೆಯಲ್ಲಿ ಅರಮನೆಯನ್ನು ತಲುಪ್ತಾನೆ. ಶಿವನ ಆ ಭಯಂಕರ ರೂಪ, ಬೂದಿಯಿಂದ ಮುಚ್ಚಲ್ಪಟ್ಟ ಶರೀರ, ಕೊರಳಲ್ಲಿ ಸುತ್ತಿದ ಹಾವು, ಗಂಟು ಗಂಟಂತಿರುವ ಜಟೆ
ಜೊತೆಗೆ ಅವನೊಟ್ಟಿಗೆ ಇದ್ದ ದೆವ್ವಗಳು, ಪಿಶಾಚಿಗಳು, ಗಣಗಳು, ಋಷಿಮುನಿಗಳು, ಅಘೋರಿಗಳು, ಅದೊಂಥರ ವಿಚಿತ್ರ ಮೆರವಣಿಗೆ. ಹಿಮವಂತನ ಮನೆಗೆ ಬರುತ್ತಿದ್ದ ಆ ಮೆರವಣಿಗೆಯ ವಿಚಿತ್ರವನ್ನು ಕಂಡ ತಾಯಿ ಮೇನಾದೇವಿ ಮೂರ್ಛೆ ಹೋಗ್ಬಿಡ್ತಾಳೆ. ಶಿವನ ಮತ್ತು ಅವನ ಪರಿವಾರವನ್ನು ನೋಡಿ ವಿವಾಹಕ್ಕೆ ಬಂದಿದ್ದವರು ಕೂಡ ಆಘಾತವನ್ನು ಅನುಭವಿಸುತ್ತಾರೆ. ಇದನ್ನು ಕಂಡಂತಹ ಪಾರ್ವತಿ ಶಿವನಿಗೆ ಮುಜುಗರ ಆಗಬಾರ್ದು ಎಂದು ತಾನೂ ಕೂಡ ಭಯಾನಕ ರೂಪವನ್ನು ತಾಳಿ ಚಂದ್ರಘಂಟೆಯಾಗಿ ಪರಿವರ್ತನೆಯಾಗ್ತಾಳೆ. ಚಿನ್ನದ ಮೈಬಣ್ಣವನ್ನು ಹೊಂದಿದ್ದ ಚಂದ್ರಘಂಟೆ 10 ತೋಳುಗಳನ್ನು ಹೊಂದಿದ್ದಾಳೆ. 9 ತೋಳುಗಳಲ್ಲಿ ತ್ರಿಶೂಲ, ಗದೆ, ಬಿಲ್ಲು, ಬಾಣ, ಖಡ್ಗ, ಕಮಲ, ಘಂಟೆ, ಕಮಂಡಲ, ಹೀಗೆ 1 ತೋಳಲ್ಲಿ ಮಾತ್ರ ಅಭಯ ಮುದ್ರೆಯಿಂದ ಸಿಂಹವಾಹಿನಿಯಾಗಿ ಸಿಂಹ ಅಥವಾ ಹುಲಿಯ ಮೇಲೆ ಕುಳಿತುಕೊಂಡು ಬರ್ತಾಳೆ ಅನ್ನುವುದಿದೆ. ಹೀಗೆ ಬರುವಂತಹ ಆ ಚಂದ್ರಘಂಟೆ ತನ್ನ ಭಕ್ತರಿಗೆ ಮಾತ್ರ ತಾಯಿಯಾಗಿ, ಆದಿಶಕ್ತಿಯಾಗಿ ಸಹಾನುಭೂತಿಯನ್ನು ತೋರ್ತಾಳೆ. ಆದರೆ ಕೆಟ್ಟವರಿಗೆ ಭಯಾನಕ ರೂಪದಲ್ಲಿ ಕಾಣಿಸ್ಕೊಳ್ತಾಳೆ. ಹೀಗೆ ಚಂದ್ರಘಂಟಾ ರೂಪವನ್ನು ತಾಳಿದಂಥ ಪಾರ್ವತಿ ಶಿವನ ಬಳಿ ಹೋಗಿ ಸುಂದರವಾದ ವರನ ರೂಪವನ್ನು ತಾಳಬೇಕು ಎಂದು ಪ್ರಾರ್ಥನೆಯನ್ನು ಮಾಡಿಕೊಳ್ತಾಳೆ. ಪಾರ್ವತಿಯ ಮಾತಿಗೆ ಒಪ್ಪಿದಂತಹ ಶಿವ ಸುಂದರ ರೂಪವನ್ನು ತಾಳಿ ಆಭರಣಗಳಿಂದ ಅಲಂಕೃತನಾಗಿ ಕಾಣಿಸ್ಕೊಳ್ತಾನೆ. ಆ ನಂತರ ಶಿವ ಮತ್ತು ಪಾರ್ವತಿಯ ವಿವಾಹ ಸಾಂಗವಾಗಿ ನೆರವೇರುತ್ತೆ. ಹೀಗೆ ಚಂದ್ರಘಂಟಾದೇವಿ ತನ್ನ ರೂಪವನ್ನು ತೋರಿಸ್ತಾಳೆ. ಇದೇ ರೂಪದಲ್ಲಿರುವ ಸಂದರ್ಭದಲ್ಲಿ ರಾಕ್ಷಸರಾದಂಥ ಶುಂಭ ನಿಶುಂಭರನ್ನು ಸೋಲಿಸುವ ಸಲುವಾಗಿ ಯಾವಾಗ ಕೌಶಿಕಿಯಾಗಿ ಅವತಾರವೆತ್ತಿದ್ದಳೋ, ಕೌಶಿಕಿಯ ರೂಪ ರಕ್ಕಸರ ವಿನಾಶವನ್ನು ಸೂಚಿಸ್ತಾ ಇತ್ತು. ಇಲ್ಲಿ ದುರ್ಗಾ ಸಪ್ತಶತಿಯ ಸ್ಮರಣೆ ನಮಗೆ ಬರುತ್ತೆ. ಶುಂಭ ತನ್ನ ಸೋದರನಾದ ನಿಶುಂಭರಿಗೆ ಮದುವೆ ಮಾಡಲೆಂದು ಯೋಜನೆ ಹಾಕಿ ಹಿಮಾಲಯದ ತಪ್ಪಲಲ್ಲಿ ಕುಳಿತಿದ್ದಂಥ ಕೌಶಿಕಿಯನ್ನು ಕರೆತರಲು ಹೇಳ್ತಾನೆ. ಕೌಶಿಕಿ ಪಾರ್ವತಿಯ ಕೋಶದಿಂದ ಹುಟ್ಟಿದವಳು. ಶುಂಭ ಧೂಮ್ರಲೋಚನ ಎಂಬ ರಾಕ್ಷಸನನ್ನು ಕಳುಹಿಸ್ತಾನೆ. ಕೌಶಿಕಿ ಒಪ್ಪದೇ ಇದ್ದಾಗ ಧೂಮ್ರಲೋಚನ ಹಲ್ಲೆಗೆ ಮುಂದಾಗ್ತಾನೆ. ಆಗ ಕೌಶಿಕಿ ಕೇವಲ ತನ್ನ ಹೂಂಕಾರದಿಂದನೇ ಅವನನ್ನು ಸಂಹರಿಸುತ್ತಾಳೆ. ಈ ಉಲ್ಲೇಖ ಯಾಕೆ ಅಂದರೆ, ದುಷ್ಟರನ್ನು ಸಂಹಾರ ಮಾಡಲೆಂದು ಸದಾ ಸಿದ್ಧವಾಗಿರತಕ್ಕಂಥ ಭಂಗಿಯಲ್ಲಿರುವ ಚಂದ್ರಘಂಟ ಕೇವಲ ಘಂಟಾನಾದದಿಂದಲೇ ಸಾವಿರಾರು ಅಸುರರನ್ನು ನಿರ್ನಾಮ ಮಾಡ್ತಾಳೆ. ಆದರೆ ಆಕೆಯ ಕೃಪೆಯಿಂದ ಭಕ್ತರ ಎಲ್ಲ ಪಾಪಗಳು, ಕಷ್ಟಗಳು, ದೈಹಿಕ ನೋವು ಮತ್ತು ಮಾನಸಿಕ ತೊಂದರೆಗಳು ನಿವಾರಣೆಯಾಗುತ್ತವೆ. ಸಿಂಹ ಅಥವಾ ಹುಲಿಯ ವಾಹಿನಿಯಾದ ಈಕೆಯನ್ನು ನಿಜವಾಗಿ ಸ್ಮರಣೆ ಮಾಡಿದರೆ ಭಕ್ತರಲ್ಲಿ ನಿರ್ಭೀತಿಯನ್ನು ಮೂಡಿಸ್ತಾಳೆ. ಆದ್ದರಿಂದ ನವರಾತ್ರಿಯ ಈ 3ನೇ ದಿನವಾದಂಥ ತದಿಗೆಯಂದು ದುರ್ಗೆಯನ್ನು ಚಂದ್ರಘಂಟಾ ರೂಪದಲ್ಲಿ ನಾವು ಸ್ಮರಿಸ್ತಾ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡುತ್ತಾ ದೇವಿ ಮಹಾತ್ಮೆ ಕಥೆಯನ್ನು ಕೇಳುತ್ತಾ ಯಾ ದೇವಿ ಸರ್ವಭೂತೇಷು ಚಂದ್ರಘಂಟಾರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ಎಂದು ಪ್ರಾರ್ಥನೆಯನ್ನು ಮಾಡಿದರೆ ತಾಯಿ ದುರ್ಗೆ ಚಂದ್ರಘಂಟಾದೇವಿಯಾಗಿ ಎಲ್ಲರನ್ನೂ ಅನುಗ್ರಹಿಸ್ತಾಳೆ ಎಂಬುದರಲ್ಲಿ ಯಾವ ಸಂಶಯವೂ ಇಲ್ಲ. ಮತ್ತೊಮ್ಮೆ ಜಗನ್ಮಾತೆಯಾದ ದುರ್ಗತಿ ನಾಶಿನಿ ಇಂದು ಚಂದ್ರಘಂಟಾ ರೂಪದಲ್ಲಿ ಬರ್ತಿದ್ದಾಳೆ. ಅವಳಿಗೆ ನಮ್ಮ ಸಾಷ್ಟಾಂಗ ಪ್ರೇಮಪೂರ್ವಕ
ಪ್ರಣಾಮಗಳನ್ನು ಸಲ್ಲಿಸ್ತಾ ಚಂದ್ರಘಂಟಾದೇವಿ ನಿನಗೆ ಶರಣು ಶರಣು, ಚಂದ್ರಘಂಟಾದೇವಿ ನಿನಗೆ ಶರಣು ಶರಣು, ಚಂದ್ರಘಂಟಾದೇವಿ ನಿನಗೆ ಶರಣು ಶರಣು. ಮಾ ಚಂದ್ರಘಂಟಾದೇವಿಯೇ ನಮಃ. ಇಲ್ಲಿಗೆ ನವರಾತ್ರಿಯ 3ನೆಯ ದಿನದ ಚಂದ್ರಘಂಟಾದೇವಿ ಮಹಿಮೆ ಸಂಪನ್ನವಾಯಿತು.